ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರ ಸಚಿವ ಅಮಿತ್ ಶಾ ಕ್ಷಮೆ ಯಾಚಿಸಬೇಕು ಮತ್ತು ರಾಜೀನಾಮೆ ನೀಡಬೇಕು ಅಂತ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸರ್ಕಲ್ನಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸಚಿವ ಅಮಿತ್ ಶಾ ಪ್ರತಿಕೃತಿ ದಹನ ಮಾಡಿ ಆಕ್ರೋಶವನ್ನು ಹೊರಹಾಕಲಾಯಿತು. ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟ ಹಾಗೂ ದಲಿತ ಸಂಘಟನೆಗಳ ಮುಖಂಡರಾದ ಮಹಾಂತೇಶ್ ಬಾಡಗಿ, ಮಂಜು ಹೋಳಿಕಟ್ಟಿ ಹಾಗೂ ಗೌತಮ್ ಪರಂಜಿಪಿ, ಮಿತೇಶ್ ಪಟ್ಟಣ, ರವಿ ಕಾಂಬಳೆ ಮಾತನಾಡಿ, ಸಂಸತ್ತಿನ ರಾಜ್ಯಸಭೆ ಕಲಾಪದಲ್ಲಿ ಮಹಾಮಾನವತಾವಾದಿ, ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರ ಸಚಿವ ಅಮಿತ್ ಶಾ ಕೂಡಲೇ ಕ್ಷಮೆ ಯಾಚಿಸಬೇಕು ಮತ್ತೆ ರಾಜೀನಾಮೆ ನೀಡಬೇಕು ಅಂತ ದಲಿತ ಮುಖಂಡರಿಂದ ಅಥಣಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮೊನ್ನೆ ಗೃಹ ಸಚಿವಾದಂಥ ಅಮಿತ್ ಶಾ ಏನು ಕೀಳವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡಿದ ಅಂಬೇಡ್ಕರ್ ಆರ್ತಲ ಹೇಳಿ ಅದು ಅವ್ರ ಪಾಲಿನ ನೀವು ದೇವ್ರನ್ನು ಎಲ್ಲರೂ ಜಪಿಸಿದ್ರಂದ್ರೆ ಸ್ವರ್ಗ ಹೋಗ್ತಿರ ತನ್ಸಿಂದು ಅದು ಭಾಳ ಸಾರ್ವಜನಿಕರಿಗೆ ಅಪಮಾನ ಮಾಡಿದಂತ ಆಗಿದೆ. ನಮ್ಮ ಪೂರಾ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ ಅಮಿತ್ ಶಾ ಅವರಿಗೆ ಅವರು ರಾಜೀನಾಮೆ ಕೊಡಬೇಕು. ಇಲ್ಲದಿದ್ದರೆ ಮುಂದೆ ಬರೋ ದಿನಮಾನದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಾಗಿತ್ತು ಅಂತಂದರೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಭಾಷಣ ಮಾಡಿದರು. ಅದಕ್ಕೆ ಅಮಿತ್ ಶಾ ಅವರು ಆದಷ್ಟು ಬೇಗ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ತಾವು ಕ್ಷಮೆಯನ್ನು ಕೇಳಬೇಕು. ಒಂದು ವೇಳೆ ತಮ್ಮ ಸಚಿವ ಸ್ಥಾನಕ್ಕೆ ಮತ್ತು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಿಂದ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಹೋರಾಟ ನಡೆದು ಅದನ್ನ ಒಂದು 10-20 ವರ್ಷ ಚುಕ್ಕಾಣಿ ಒಂದು 10-20 ವರ್ಷ ಒಳ್ಳೆದ ದೊಡ್ಡ ಪ್ರಮಾಣ ರಾಜೀನಾಮೆ ಕೂಡ ಎಲ್ಲರೂ ಗಟ್ಟಾಗಿ ಮೊಟ್ಟ ಮೊದಲು ಬುದ್ಧ ಬಸವ ಅಂಬೇಡ್ಕರ್ ಪಾದಗಳು ನಮಸ್ಕರಿಸುತ್ತಾ, ಅಮಿತ್ ಶಾ ಅವರು ಲೋಕಸಭಾದಲ್ಲಿ 19ನೇ ತಾರೀಕಿನಂದು ಏನು ಹೇಳಿಕೆ ಕೊಟ್ಟನೋ ಆ ಹೇಳಿಕೆಗೆ ನಾವೆಲ್ಲ ಅಥಣಿ ತಾಲೂಕು ವಿವಿಧ ಪರ ಸಂಘಟನೆಗಳು ಖಂಡನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಖಂಡನೆಯನ್ನು ಎಲ್ಲ ಸಂಘಟನೆಗಳು ಬಂದಿರ್ತಾರೆ. ಅದಕ್ಕೆ ಮುಂದೆ ಈ ಅಮಿತ್ ಶಾ ಅವರು ಕಾನೂನು ಮಂತ್ರಿ ಆಗಿದ್ದು ಭಾರತ ಸಂವಿಧಾನದಿಂದ ಆ ಸಂವಿಧಾನ ಅರ್ಥಕೊಂಡು ಅವು ಮಾತಾಡಬೇಕಾಗಿತ್ತು. ಆದರೆ ಮುಂದಾದ್ರೆ ಇನ್ನೂ ಟೈಮ್ನಾಗ ಮಿಂಚಿಲ್ಲ. ಯಾವುದೇ ರೀತಿಯಾದ ಮುಂದಿನ ಅವಕಾಶ ಐತಿ. ಅದಕ್ಕೆ ಭಾರತ ದೇಶಕ್ಕೆ ಎಲ್ಲರೂ ಕ್ಷಮೆ ಕೇಳಬೇಕು ಹಾಗೂ ಕಾನೂನು ಮಂತ್ರಿಗೆ ರಾಜೀನಾಮೆ. ಇವತ್ತು ಅಥಣಿ ಬಂದ್ ಕರೆಗೆ ಎಲ್ಲ ಸಮಾಜದವರು, ಎಲ್ಲ ಸಂಘಟನೆದವರು, ದಲಿತರು, ಮಹಿಳೆಯರು ಬಂದು ಎಲ್ಲರೂ ಇವತ್ತು ಅಥಣಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ವಿಷಯ ಅಂದರೆ ನಮ್ಮ ಬುದ್ಧಿವಂತ ಆದಂಥ ಅಮಿತ್ ಶಾ ಅವ್ರು ಬುದ್ಧಿವಂತರೇ ಅವರು. ಯಾಕಂದರೆ ನಮ್ಮಂಥವ್ರನ್ನ ಎಬ್ಬಿಸ್ಲಾಕಂದ್ರೆ ನಮ್ಗೆ ಎಬ್ಬಿಸ್ಕೊಡ್ತಾರಂದ್ರೆ ಅವ್ರು ಬುದ್ಧಿವಂತರು. ಯಾಕಂದ್ರೆ ಹಿಂಗೆ ಒಗ್ಗಟ್ಟು ಆಗ್ತಿಲ್ಲಾಗಿದ್ದು ಅಮಿತ್ ಶಾ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದು, ಅವನಕ್ಕೆ ಹೇಳಿಕಾರ ಮಾಡಿದ್ದು ತುಂಬ ಖಂಡನೀಯ. ಅದ್ರ ಸಲುವಾಗಿ ನಾವೆಲ್ಲ ದಲಿತರು, ಎಲ್ಲ ಅಲ್ಪಸಂಖ್ಯಾತರು, ಎಲ್ಲ ಹಿಂದುಳಿದವರು ಬಂದು ಇವತ್ತು ಅಮಿತ್ ಶಾ ಅವರು ರಾಜೀನಾಮೆಗೆ ಆಗ್ರಹ ಮಾಡಿ ಇವತ್ತು ಅಥಣಿ ಬಂದ್ ಕರೆ ಕೊಟ್ಟು ಉಗ್ರವಾದ ದೊಡ್ಡದಾದ ಹೋರಾಟ ಮಾಡಿ. ಇದೇ ಸಂದರ್ಭ ಶಶಿಕಾಂತ್ ಸಾಳ್ವೆ, ಅನಿಲ್ ಭಜಂತ್ರಿ, ನಿಶಾಂತ್ ಮಡ್ಡಿ, ಕಪಿಲ್ ಘಟಕಾಂಬಳೆ, ಸಿದ್ಧಾರ್ಥ ಮಡ್ಡಿ, ಶಬ್ಬೀರ್ ಸಾತ್ಬಚ್ಚೆ, ಸುನಿಲ್ ನಾಯ್ಕ, ಬಸು ಗಾಡಿ ಒಡ್ಡರ, ಕುಮಾರ್ ಗಸ್ತಿ, ಉದಯ್ ಮಾಕಣಿ, ಸಂದೀಪ್ ಘಟಕಾಂಬಳೆ, ಸುಕುಮಾ ಕಾಂಬಳೆ ಸೇರಿದಂತೆ ನ್ಯಾಯವಾದಿಗಳಾದ ದಯಾನಂದ್ ವಾಗ್ಮೋರೆ, ಶಶಿಕಾಂತ್ ಬಾಡ್ಗಿ, ರಾಮ ಮರಳೇರ, ಅಮಿತ್ ಜಿರ್ಗ್ಯಾಳ, ಸದಾಶಿವ ಕಾಂಬಳೆ, ಬಂಗಾರಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರು.